ಹಾಯ್ ವಿವೋಸ್, ಹೇಗಿದ್ದೀರಾ ಎಲ್ಲರೂ? ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಯ್. ಮತ್ತು ಇವತ್ತು ನಾನು ನನ್ನ PCODಯ ಪಾರ್ಟ್ 2 ವೀಡಿಯೋನ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಆಟ ಸಾಮಾನು ಹರಡಿಬಿಟ್ಟಿದ್ದಾನೆ ನನ್ನ ಮಗ. ಕ್ಲೀನ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದಾದ ನಂತರ ಅಂದರೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಅದಾದ ನಂತರ ನನ್ನ ಹಸ್ಬೆಂಡ್ ಜೊತೆ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಮತ್ತು ಮಗು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ, ಸೊ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಇಬ್ಬರು ಡಿಸ್ಕಸ್ ಮಾಡಿದಾಗ ನನಗೆ ಆಲ್ರೆಡಿ ಒಬ್ಬರು ಡಾಕ್ಟ್ರ್ ಹೇಳಿಬಿಟ್ಟಿದ್ರು, ನಿನಗೆ ಆಗೋದೇ ಇಲ್ಲ, ಮಕ್ಕಳೇ ಆಗೋದಿಲ್ಲ, ಅದರ ಆಸೆನೇ ಬಿಟ್ಬಿಡು, ಸ್ವಲ್ಪ ಲೈಫಲ್ಲಿ ಚೆನ್ನಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಟ್ರೈ ಮಾಡು, ಯೋಚನೆ ಬಿಟ್ಬಿಡು ಅಂತೆಲ್ಲ ಹೇಳಿದರು. ಬಟ್ ಅದಾದಮೇಲೆ ನಾನು ತುಂಬಾ ಡಿಪ್ರೆಷನ್ ಆಗಿ ಹೋಗ್ಬಿಟ್ಟಿದೆ. ಈ ಥರ ಆಗೋದೇ ಇಲ್ವಲ್ಲ ಅಂತ. ಬಟ್ ನಾನು ನನ್ನ ಫ್ರೆಂಡ್ ಹತ್ರ ಈ ವಿಷಯ ಎಲ್ಲ ಶೇರ್ ಮಾಡಿಕೊಂಡಾಗ ಅವಳು ನನಗೆ ಹೇಳಿದ್ರು, ಒಂದ್ಸಲಿ ನಾನು ಹೇಳೋ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡು, ಸೊ ನೆಕ್ಸ್ಟ್ ನೀನು ಡಿಸೈಡ್ ಮಾಡು ಅಂತ. ಓಕೆ ಅಂತ ಅವಳು ಹೇಳಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಬಟ್ ಅವ್ರು ಹೇಳಿದ್ದೇನೆಂದರೆ, ಹೌದು ನಿಮಗೆ ಪ್ರಾಬ್ಲಮ್ ಇದೆ, ಅವ್ರು ಹೇಳಿದ್ದು ಕರೆಕ್ಟೇ, ಬಟ್ ಆದರೆ ನಂಬಿಕೆ ಕಳ್ಕೊಬೇಡಿ, ಜೀವನದಲ್ಲೇ ನಂಬಿಕೆನೇ ಇಂಪಾರ್ಟೆಂಟ್ ಅಲ್ವಾ, ಅದನ್ನೇ ಬಿಟ್ಟರೆ ಹೇಗೆ ಅಂಥೇಳಿ. ಸೊ ನಾನು ಪ್ರಯತ್ನ ಪಡ್ತೀನಿ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ನೀವು ಸ್ಪಂದಿಸಬೇಕು ಅಂತ ಅವ್ರು ಸ್ವಲ್ಪ ನನಗೆ ಧೈರ್ಯ ಎಲ್ಲ ತುಂಬಿ ಮೆಡಿಸನ್ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರ ಪೇಷಂಟ್ ನಾನೇ ಲಾಸ್ಟ್ ಅನಿಸುತ್ತೆ. ಅವರು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಆದರು, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ಗೆ ಶಿಫ್ಟ್ ಆದರು. ಅವರ ಪೇಷಂಟ್ ನಾನೇ ಲಾಸ್ಟ್ ಆಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಕ್ತು. ತುಂಬ ಅಂದರೆ ನಾನು ಎಷ್ಟು ದುಡ್ಡು ನನ್ನ PCOD ಖರ್ಚು ಮಾಡಿದ್ನಲ್ಲ, ಅದರಲ್ಲಿ ಕಾಲು ಭಾಗನೂ ಆಗಿಲ್ಲ. ತುಂಬ ಕಡಿಮೆ ವೆಚ್ಚದಲ್ಲಿ ನನಗೆ ಟ್ರೀಟ್ಮೆಂಟ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾವ ಥರ ಟ್ರೀಟ್ಮೆಂಟ್ನ ನಾನು ತೊಗೊಂಡೆ ಅಂತ. ಹಾಗೆ ಯಾರಿಗೆಲ್ಲ ಗರ್ಭಕೋಶದ ಪ್ರಾಬ್ಲಮ್ ಇದೆ, ದಯವಿಟ್ಟು ಕೈಗೆ ಗಾಜಿನ ಬಳೆಗಳನ್ನ ಹಾಕಿ, ತುಂಬ ಅಂದರೆ ತುಂಬ ಒಳ್ಳೆಯದು ಗಾಜಿನ ಬಳೆಗಳು ಅಂತ ಹೇಳ್ತಾ, ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.